ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಅದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡುತ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನ್ ಮಾಡೋ ಬಗ್ಗೆ ಹಲವು ಸಲ ಈಗಾಗಲೇ ಮೆನ್ಷನ್ ಮಾಡಿದ್ದೀನಿ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಇಲ್ಲಿದೆ ನೋಡಬಹುದು ಲಿಂಕ್. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಹಾಗೆ ಏನಾದರೂ ಸ್ಪೆಸಿಫಿಕ್ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಈ ಫಾರ್ಮ್ ಅನ್ನು ಫಿಲ್ ಮಾಡಿ, ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂತಾನು ಕೂಡ ಮೆನ್ಷನ್ ಮಾಡಿ ಕೊನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮುಂದಿನ ದಿನಗಳಲ್ಲಿ ಸರ್ವಿಸ್ ಕೊಡ್ಲಿಕ್ಕೆ ಕೂಡ ಸಹಾಯ ಆಗುತ್ತೆ. ಹಾಗೆ 21ನೇ ತಾರೀಕಿನ ಇವೆಂಟ್ಗೆ ಯಾರೆಲ್ಲ ರಿಜಿಸ್ಟರ್ ಆಗಿದ್ದೀರಿ ಅವರು ಮಿಸ್ ಮಾಡದೆ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅಕೌಂಟ್ ರೆಡಿ ಇದ್ರೆ ಒಳ್ಳೇದು. ಅವತ್ತು ಮಿಸ್ ಮಾಡದೆ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದ್ರೂ ಸಮಸ್ಯೆ ಆದ್ರೆ ಈ ನಂಬರ್ ಗಳಿಗೆ ಕಾಲ್ ಮಾಡಿ. ಇನ್ನು ಅಕೌಂಟ್ ಓಪನ್ ಮಾಡೋ ಸಂದರ್ಭದಲ್ಲಿ ಈ ಸೆಕ್ಷನ್ ಗೆ ಬಂದಾಗ ಆಡ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಪ್ರೀಮಿಯಂ ಅನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಇದೆ ನೋಡಬಹುದು, ಪ್ರೀಮಿಯಂ ಸೆಲೆಕ್ಟ್ ಮಾಡಿ. ಹಾಗೆ ಇಲ್ಲಿ AMC 17 ಏನಾದ್ರೂ ಸೆಲೆಕ್ಟ್ ಆಗಿದೆ ಅಂತಂದ್ರೆ ಅದನ್ನ ಕ್ಲಿಕ್ ಮಾಡಿ TRX 17 ಅಥವಾ TRX 20 ಈ ಎರಡರಲ್ಲಿ ಒಂದನ್ನ ಚೂಸ್ ಮಾಡಿ. ಎರಡು ಕೂಡ ಫ್ರೀ ಅಕೌಂಟ್ ಆಗಿರುತ್ತೆ. ಇನ್ ಕೇಸ್ TRX 20 ಇದೆ ಅಂದ್ರೆ ಅದನ್ನ ಚೂಸ್ ಮಾಡಿ, 20 ಇಲ್ಲ ಅಂತ TRX 17 ಅನ್ನ ಚೂಸ್ ಮಾಡಿ. ಇನ್ನು ಸುದ್ದಿಗಳ ಕಡೆ ಬರೋಣ. ಮೊದಲಿಗೆ ಅಮೆರಿಕದ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿನ್ನೆ ನೋಡಬಹುದು ಡೌ ಜೋನ್ಸ್ ಅಲ್ಲಿ 215 ಪಾಯಿಂಟ್ಸ್ 0.45% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಫ್ಲಾಟ್ ಆಗಿದೆ, ಆನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಇದೆ. ನಮ್ಮ ಮಾರ್ಕೆಟ್ ಕೂಡ ನಿನ್ನೆ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅಂದ್ರೆ ಓಪನಿಂಗ್ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಯ್ತು, ಬಟ್ ಕಂಟಿನ್ಯೂಸ್ ಕೊನೆಯವರೆಗೂ ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಯ್ತು. ಕೊನೆಯಲ್ಲಿ ಸ್ವಲ್ಪ ಬೌನ್ಸ್ ಬ್ಯಾಕ್ ಬಂತು. ಇಲ್ಲೂ ಕೂಡ ನೋಡಬಹುದು ಕೊನೆಯಲ್ಲಿ ಸ್ವಲ್ಪ ಬೌನ್ಸ್ ಬ್ಯಾಕ್ ಬಂದಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ನಿನ್ನೆ ಡೌ ಜೋನ್ಸ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ, ನಮ್ಮ ಮಾರ್ಕೆಟ್ ತರಾನೇ. ಇನ್ನು ನಾಸ್ಡಾಕ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದರೆ ಇಲ್ಲಿ 32 ಪಾಯಿಂಟ್ಸ್ 0.14% ಡೌನ್ ಫಾಲ್ ಇದೆ. ಇಲ್ಲಿ ಕೂಡ ಸೇಮ್ ಚಾರ್ಟ್ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಅಂದ್ರೆ ಓಪನಿಂಗ್ ಚೆನ್ನಾಗಿದೆ, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ, ನಂತರ ಅಲ್ಲಿಂದ ಡೌನ್ ಫಾಲ್ ಕಂಡು ಬಂದಿದೆ. ಇಲ್ಲಿ ಒಂದು ಫುಲ್ ಬ್ಯಾಕ್ ಕೂಡ ಸಿಕ್ಕಿದೆ, ಬಟ್ ಸಸ್ಟೈನ್ ಆಗಿಲ್ಲ. ಅಲ್ಲಿಂದ ಮತ್ತೆ ಡೌನ್ ಆಗಿ 32 ಪಾಯಿಂಟ್ಸ್ 0.14% ಡೌನ್ ಅಲ್ಲಿ ನಾಸ್ಡಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ. ಇನ್ನು FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ಮೊದಲಿಗೆ ನಿನ್ನೆ ನೋಡಬಹುದು FIS 655 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 2542 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಅಂದ್ರೆ ದೊಡ್ಡ ಪ್ರಮಾಣದಲ್ಲೇನು FIS ಸೆಲ್ ಮಾಡಿಲ್ಲ, ಜೊತೆಗೆ DIS ಸೆಲ್ ಮಾಡಿಲ್ಲ. ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಕಾದು ನೋಡ್ಬೇಕಾಗುತ್ತೆ ಇವತ್ತು DIS ಏನಾದ್ರು ಸೆಲ್ ಮಾಡಿದಾರ ಅಂತ. ಆಕ್ಚುಲಿ DIS ಸೆಲ್ ಮಾಡಿಲ್ಲ, 2,500 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಬಟ್ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಬ್ಲಡ್ ಬಾತ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರಲ್ಲಿ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಂತೂ ತುಂಬಾನೇ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಅಂದ್ರೆ ರಿಟೇಲರ್ಸ್ ಈಗಾಗಲೇ ಪಾನಿಕ್ ಆಗಕ್ಕೆ ಶುರು ಮಾಡಿದ್ದಾರೆ ಅನ್ನೋದನ್ನ ನಾವು ಈ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಮೊನ್ನೆ ತಾನೇ ಅಂದ್ರೆ ಭಾನುವಾರ ಒಂದು ವಿಡಿಯೋನ ಕವರ್ ಮಾಡಿದ್ದೆ. ರಿಟೇಲರ್ಸ್ ಲಾಸ್ಟ್ ಮಂತ್ 23,000 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನು ಸೆಲ್ ಮಾಡಿರೋ ಬಗ್ಗೆ. ಅದು ಜಸ್ಟ್ ಸ್ಟಾರ್ಟ್. ಆಕ್ಚುಲಿ ನಿನ್ನೆ ಇನ್ನು ದೊಡ್ಡ ಮಟ್ಟದಲ್ಲಿ ಸೇಲ್ ಮಾಡಿರುವಂತ ಚಾನ್ಸಸ್ ಇದೆ ನಿನ್ನೆಯ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ. ಯಾಕಂದ್ರೆ DIS ಬೈ ಮಾಡಿದ್ದಾರೆ, FIS ಕೂಡ ಸಣ್ಣ ಪ್ರಮಾಣದಲ್ಲಿ ಸೇಲ್ ಮಾಡಿದ್ದಾರೆ. ಬಟ್ ಮಾರ್ಕೆಟ್ ನೋಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ರಿಯಾಕ್ಷನ್ ಬಂದಿದೆ. ಒಂದು HNI ಸೇಲ್ ಮಾಡಿರ್ಬೇಕು, ಇನ್ನೊಂದು ರಿಟೇಲರ್ಸ್ ಸೇಲ್ ಮಾಡಿರ್ಬೇಕು. ಒಟ್ಟಿನಲ್ಲಿ ಪಾನಿಕಿಂಗ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಮಾರ್ಕೆಟ್ಸ್ ಅಲ್ಲಿ, ಎಸ್ಪೆಷಲಿ ರಿಟೇಲರ್ಸ್ ಕಡೆಯಿಂದ. ನನಗಾಗಲೇ ನಿನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಮಾರ್ಕೆಟ್ ಅಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಗಳು ಸರ್ವೇ ಸಾಮಾನ್ಯ. ಯಾವತ್ತು ಮಾರ್ಕೆಟ್ ಫ್ಲಾಟ್ ಲೈನ್ ಅಲ್ಲಿ ಮೂವ್ ಆಗೋದಿಲ್ಲ ಅಥವಾ ಡೈಲಿ ರ್ಯಾಲಿನೇ ಬರ್ತಾ ಇರೋದಿಲ್ಲ. ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಜೊತೆಗೆ ದೊಡ್ಡ ಮಟ್ಟದ ಡೌನ್ಸ್ ಕೂಡ ಇರುತ್ತೆ, ಜೊತೆಗೆ ದೊಡ್ಡ ಮಟ್ಟದ ರ್ಯಾಲಿ ಕೂಡ ಇರುತ್ತೆ. ಅದು ಎರಡನ್ನೂ ಕೂಡ ನಾವು ಫೇಸ್ ಮಾಡಲೇಬೇಕು ಮಾರ್ಕೆಟ್ ಅಲ್ಲಿ. ಆಗ ಮಾತ್ರ ಒಳ್ಳೆ ವೆಲ್ತ್ ಕ್ರಿಯೇಷನ್ ಗೆ ದಾರಿ ಸಿಗೋದು. ನೆನ್ನೆ ಅಂತೂ FIS DIS ಇಂದ ಏನ್ ದೊಡ್ಡ ಮಟ್ಟದಲ್ಲಿ ಸೆಲ್ ಆಗಿಲ್ಲ. ನೋಡಿದ್ರೆ ನೆಟ್ ಬೈಯರ್ಸ್ ಆಗಿದ್ದಾರೆ. DIS ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇವರ ಕಡೆಯಿಂದ ಹಾಗೆ ಮಾರ್ಕೆಟ್ ಅಲ್ಲಿ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ ವೆಲ್ಸ್ಪನ್ ಕಾರ್ಪೊರೇಷನ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, ವೆಲ್ಸ್ಪನ್ ಕಾರ್ಪ್ ಅಸೋಸಿಯೇಟ್ ವಿನ್ಸ್ 1,165 crore ಸೌದಿ ವಾಟರ್ ಅಥಾರಿಟಿ ಸ್ಟೀಲ್ ಪೈಪ್ಸ್ ಆರ್ಡರ್. ಕಂಪನಿಗೆ ಸೌದಿ ಅರೇಬಿಯಾದಿಂದ ಸ್ಟೀಲ್ ಪೈಪ್ಸ್ ಆರ್ಡರ್ ಸಿಕ್ಕಿದೆ. ಸೌದಿ ಅರೇಬಿಯಾದ ವಾಟರ್ ಅಥಾರಿಟಿಯಿಂದ 1,165 ಕೋಟಿ ಆರ್ಡರ್ ಸಿಕ್ಕಿರೋ ಕಾರಣಕ್ಕೆ ವೆಲ್ಸ್ಪನ್ ಕಾರ್ಪ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಇವತ್ತು ಅಂತ. ನಂತರ ICICI ಬ್ಯಾಂಕ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ICICI ಪ್ರುಡೆನ್ಶಿಯಲ್ AMC IPO ಅನೌನ್ಸ್ ಆಗಿದೆ. ಈಗ ಇನ್ನೊಂದು ಸುದ್ದಿ ಬರ್ತಾ ಇದೆ, ಅದೇನಂತಂದ್ರೆ ICICI ಪ್ರುಡೆನ್ಶಿಯಲ್ ಅಲ್ಲಿ ಕಂಪನಿದು ಹೋಲ್ಡಿಂಗ್ 41% ಇದೆ. ಈಗ ಪ್ರುಡೆನ್ಶಿಯಲ್ ಕಾರ್ಪ್ ಇಂದ 2% ಸ್ಟೇಕ್ ಅನ್ನು ತಗೊಳ್ಳೋ ಬಗ್ಗೆ ಒಪ್ಪಂದವನ್ನ ಮಾಡ್ಕೊಂಡು ನೋಡಬಹುದು. ICICI ಬ್ಯಾಂಕ್ ಟು ಅಕ್ವೈರ್ 2% ಸ್ಟೇಕ್ ಇನ್ ICICI AMC ಫ್ರಮ್ ಪ್ರುಡೆನ್ಶಿಯಲ್ ಕಾರ್ಪೊರೇಷನ್ ಫಾರ್ 2,140 crore. 2,140 ಕೋಟಿ ಇನ್ನು 2% ಸ್ಟೇಕ್ ಅನ್ನು ಅಕ್ವೈರ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ.
ಈ ಸದ್ಯ ಕಾರಣಕ್ಕೆ ICICI ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ITC ಹೋಟೆಲ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯಲ್ಲಿ ಹಲವಾರು ಇನ್ವೆಸ್ಟ್ಮೆಂಟ್ ಫರ್ಮ್ ಗಳಿದ್ದಾವೆ. ಅದರಲ್ಲಿ 3 ಎಂಟಿಟೀಸ್ ಇವತ್ತು ಸ್ಟೇಕ್ ಸೇಲ್ ಮಾಡಬಹುದು ಅನ್ನೋಂತ ಸುದ್ದಿ ಬಂದಿದೆ ರಿಪೋರ್ಟ್ ಮೂಲಕ. ಅರೌಂಡ್ 9% ಸ್ಟೇಕ್ ಸೇಲ್ ಆಗಬಹುದು ಅಂತ ಮೊನ್ನೆ ತಾನೇ ಬ್ಯಾಟ್ ಸೇಲ್ ಮಾಡಿತ್ತು ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ ಕಂಪನಿ. ಈಗ ಇತರೆ 3 ಎಂಟಿಟೀಸ್ ಸ್ಟೇಕ್ ಸೇಲ್ ಮಾಡಬಹುದು ಅಪ್ ಟು 9% ವರೆಗೂ ಅನ್ನೋಂತ ಸುದ್ದಿ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ITC ಹೋಟೆಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಉಗ್ರೋ ಕ್ಯಾಪಿಟಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಪ್ರೊಫೆಕ್ಟಸ್ ಕ್ಯಾಪಿಟಲ್ ಅಲ್ಲಿ 100% ಸ್ಟೇಕ್ ಅನ್ನ ಅಕ್ವೈರ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಉಗ್ರೋ ಕ್ಯಾಪಿಟಲ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಸೈಮನ್ಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಬೋರ್ಡ್ ಒಂದು ಡಿಸಿಷನ್ ತಗೊಂಡಿದೆ. ಕಂಪನಿಯ ಲೋ ವೋಲ್ಟೇಜ್ ಮೋಟಾರ್ಸ್ ಆಪರೇಷನ್ಸ್ ಏನಿತ್ತು ಅದನ್ನ ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಇನೋಮೋಟಿಕ್ಸ್ ಇಂಡಿಯಾಗೆ 2200 ಕೋಟಿ ಡೀಲ್ಗೆ. ಈ ಬಿಸ್ನೆಸ್ ಸೇಲ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಸೈಮನ್ಸ್ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ನಂತರ ಲಾರ್ಸನ್ ಅಂಡ್ ಟೊಬ್ರೊ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಬೋರ್ಡ್ ರಿಯಾಲಿಟಿ ಬಿಸ್ನೆಸ್ ಅನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ. L&T ರಿಯಾಲಿಟಿ ಪ್ರಾಪರ್ಟೀಸ್ ಗೆ ಸ್ಲಂಪ್ ಸೇಲ್ ಮೂಲಕ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದೆ. L&T ಯಲ್ಲಿರುವಂತ ರಿಯಾಲಿಟಿ ಬಿಸ್ನೆಸ್ ಅನ್ನು ಅಂದ್ರೆ L&T ಗ್ರೂಪ್ ನ ಇನ್ನೊಂದು ಕಂಪನಿಗೆ ಮಾರಾಟ ಮಾಡುತ್ತೆ. L&T ನಲ್ಲಿ ಇನ್ ಮುಂದೆ ಇರೋದಿಲ್ಲ. ಈ ಸುದ್ದಿ ಕಾರಣಕ್ಕೆ ಲಾರ್ಸನ್ ಅಂಡ್ ಟೊಬ್ರೊ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಇಂಟರ್ಗ್ಲೋಬ್ ಏವಿಯೇಷನ್ ಈಗಾಗಲೇ ನಿಮಗೆ ಗೊತ್ತಿದೆ ಇಂಡಿಗೋದಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ ಅಂತ. ನಿನ್ನೆ ಅಂತೂ ಅಪ್ ಟು 8.5% ವರೆಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ, ಏನಾದರೂ ರಿಕವರಿ ಆಗುತ್ತಾ ಅದನ್ನ ವಾಚ್ ಮಾಡಬಹುದು. ನಂತರ ಸಂಭಾವ್ ಸ್ಟೀಲ್ ಟ್ಯೂಬ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿ ಎಕ್ಸ್ಪಾನ್ಷನ್ ಪ್ಲಾನ್ ಅನ್ನು ಅಪ್ರೂವಲ್ ಮಾಡಿದೆ. ಕೋಲ್ಡ್ ರೋಲ್ಡ್ ಕಾಯಿಲ್ಸ್ ಹಾಗೂ ಪ್ರೀ ಗ್ಯಾಲ್ವನೈಡ್ಸ್ ಕಾಯಿಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಎಕ್ಸ್ಪಾಂಡ್ ಮಾಡುವಂತ ಪ್ಲಾನ್ ಗೆ ಅಪ್ರೂವಲ್ ಅನ್ನು ಮಾಡಿದೆ. ಈ ಸುದ್ದಿ ಕಾರಣ ಸಂಭವ್ ಸ್ಟೀಲ್ ಟ್ಯೂಬ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಫಿಸಿಕ್ಸ್ ವಾಲಾ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ಸ್ ಅನ್ನು ಅನೌನ್ಸ್ ಮಾಡಿದೆ. ವೇರಿಯಸ್ ಸಬ್ಸಿಡಿಯರೀಸ್ ಅಲ್ಲಿ 488 ಕೋಟಿ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫಿಸಿಕ್ಸ್ ವಾಲಾ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಯುಫ್ಲೆಕ್ಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಪ್ರಾಜೆಕ್ಟ್ ಪ್ಲಾಸ್ಟಿಕ್ ಫಿಕ್ಸ್ ಅನ್ನುವಂತ ಪ್ರೋಗ್ರಾಮ್ ಲಾಂಚ್ ಮಾಡಿದೆ. ಪ್ಲಾಸ್ಟಿಕ್ ಟು ವೆಲ್ತ್ ಆಗಿ ಕನ್ವರ್ಟ್ ಮಾಡುವಂತ ಗುರಿಯನ್ನ ಹಾಕೊಂಡಿದೆ. ಈ ಪ್ರಾಜೆಕ್ಟ್ ಪ್ಲಾಸ್ಟಿಕ್ ಫಿಕ್ಸ್ ಲಾಂಚ್ ನ ಕಾರಣಕ್ಕೆ ಯುಫ್ಲೆಕ್ಸ್ ಲಿಮಿಟೆಡ್ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ನಂತರ ಕೇನ್ಸ್ ಟೆಕ್ನಾಲಜಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಫ್ಯೂ ಡೇಸ್ ಅಲ್ಲಿ ಸ್ಟಾಕ್ ಭರ್ಜರಿಯಾಗಿ ಬಿದ್ದಿದೆ. ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ, ಯಾಕಂದ್ರೆ ನಾನು ಕವರ್ ಮಾಡಿದ್ದೆ. ಕೋಟಕ್ ಸೆಕ್ಯೂರಿಟೀಸ್ ಅವರು ಸಬ್ಸಿಡಿಯರಿ ಬಿಸ್ನೆಸ್ ಮೆನ್ಷನ್ ಮಾಡುವಾಗ ಕೆಲವೊಂದು ತಪ್ಪುಗಳನ್ನ ಐಡೆಂಟಿಫೈ ಮಾಡಿದ್ರು, ಮಿಸ್ ಕೋಟಿಂಗ್ಸ್ ಅನ್ನ ಐಡೆಂಟಿಫೈ ಮಾಡಿದ್ರು. ನಿನ್ನೆ ಕಂಪನಿ ಅದನ್ನ ಒಪ್ಕೊಂಡಿದೆ. ಆದ್ರೆ ಇದು ಬೇಕಂತ ಮಾಡಿರೋದಲ್ಲ, ಮಿಸ್ಟೇಕ್ ಆಗಿದೆ ಬೈ ಚಾನ್ಸ್ ಅಂತ. ಹಾಗೆ ಆಡಿಟರ್ ಕೂಡ ಅದನ್ನ ಮಿಸ್ ಮಾಡಿದ್ದಾರೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ. ಒಪ್ಕೊಂಡಿದ್ದಾರೆ ಆಗಿರುವಂತ ತಪ್ಪನ್ನ. ಹಾಗಾಗಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟಾಕ್ ಅನ್ನ ವಾಚ್ ಮಾಡಬಹುದು. ಯಾಕೆಂತಂದ್ರೆ ತಪ್ಪನ್ನ ಒಪ್ಕೊಳ್ಳೋದು ಒಳ್ಳೇದು. ಇರುವಂತ ವಿಷಯನ ಶೇರ್ ಹೋಲ್ಡರ್ಸ್ ಕೇಳಬೇಕು ಕಂಪನಿಯ ಮ್ಯಾನೇಜ್ಮೆಂಟ್ಸ್. ಅದು ಕಂಪನಿಯ ಮ್ಯಾನೇಜ್ಮೆಂಟ್ ನ ಟ್ರಾನ್ಸ್ಪರೆನ್ಸಿಯನ್ನ ತೋರಿಸುತ್ತೆ. ಫೈನಲಿ ಅವರು ಒಪ್ಕೊಂಡಿದ್ದಾರೆ. ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ನಾನು ಹೇಳಿದ್ದೆ, ಒಂದು ತಪ್ಪನ್ನ ಮುಚ್ಚಾಕಕ್ ಹೋದ್ರೆ 100 ಸುಳ್ಳು ಹೇಳ್ಬೇಕಾಗುತ್ತೆ ಅಥವಾ 100 ತಪ್ಪು ಮಾಡಬೇಕಾಗುತ್ತೆ. ಅದೇ ಒಪ್ಕೊಂಡ್ಬಿಟ್ರೆ ಅಂತ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಕಂಪನಿ ಒಪ್ಕೊಂಡಿದೆ. ಜೊತೆಗೆ ಆಡಿಟರ್ ಅನ್ನು ಕೂಡ ಚೇಂಜ್ ಮಾಡುವಂತ ಮಾತುಗಳನ್ನ ಆಡಿದೆ. ನೋಡೋಣ ಸ್ಟಾಕ್ ಅಲ್ಲಿ ಏನಾದ್ರು ಇವತ್ತು ಬೈಯಿಂಗ್ ಆಕ್ಟಿವಿಟಿ ನೋಡ್ಲಿಕ್ಕೆ ಸಿಗತ್ತಾ ಅಂತ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಕೊರೋನಾ ರೆಮಿಡೀಸ್ ನ GMP ನೋಡಬಹುದು 24.67 ಇದೆ. ನಿನ್ನೆ ಸ್ವಲ್ಪ ಜಾಸ್ತಿ ಇತ್ತು, ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಸ್ಟಿಲ್ ಒಳ್ಳೆ ಪ್ರೀಮಿಯಂ ಇದೆ. ಆಸ್ ಆಫ್ ನೌ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ನಾಳೆವರೆಗೂ ಓಪನ್ ಇರುತ್ತೆ. ಇನ್ನು ವೇಕ್ಫಿಟ್ ಇನ್ನೋವೇಷನ್ಸ್ ಇಲ್ಲಿ ನೋಡಬಹುದು 2.56% ಇದೆ. ನಿನ್ನೆ ಮೋರ್ ದನ್ 10 ಇತ್ತು. ಮಾರ್ಕೆಟ್ ಕಂಡೀಷನ್ ಬದಲಾದ ತಕ್ಷಣ ಯಾವ ರೀತಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ಬದಲಾವಣೆ ಆಗಿದೆ ನೋಡಬಹುದು. ಜಸ್ಟ್ 2.5% ಪ್ರೀಮಿಯಂ ವೇಕ್ಫಿಟ್ ಇನ್ನೋವೇಷನ್ಸ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ ಎಸ್ಪೆಷಲಿ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನೋಡಬಹುದು. ಆಸ್ ಆಫ್ ನೌ 85 ಪಾಯಿಂಟ್ಸ್ 0.33% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಗಿಫ್ಟ್ ನಿಫ್ಟಿ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಡೌನ್ ಇದೆ. ಜಕಾರ್ತಾ ಕಾಂಪೋಸಿಟ್ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ. ಹಾಗೆ ಸ್ಟ್ರೈಟ್ ಟೈಮ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಇನ್ನೆಲ್ಲ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿದೆ. ಅಂದ್ರೆ ಇವತ್ತು ಕೂಡ ನೆಗೆಟಿವ್ ಓಪನಿಂಗ್ ನ ಚಾನ್ಸ್ ಇದೆ. ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನೋಡ್ಬೇಕಾಗುತ್ತೆ. ಏನಾದ್ರೂ ಫ್ಯಾಗಂಡ್ ಅಲ್ಲಿ ರಿಕವರಿ ಕಂಡು ಬರುತ್ತಾ ಅಂತ. ಆಸ್ ಆಫ್ ನೌ ಸೆಂಟಿಮೆಂಟ್ ಏಷ್ಯನ್ ಮಾರ್ಕೆಟ್ಸ್ ಇಂದ ನೆಗೆಟಿವ್ ಇದೆ. ಇವನ್ ಗಿಫ್ಟ್ ನಿಫ್ಟಿ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಅಲ್ಲೇ ಕಾಣ್ತಿದೆ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ನೋಡಿದ್ರೆ ಇಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಇವತ್ತು ಕೂಡ ಅಂತ ಪಾಸಿಟಿವ್ ಸೆಂಟಿಮೆಂಟ್ ಏನ್ ಕಾಣ್ತಿಲ್ಲ. ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಏನು ಬಿಗ್ ಡಿಫರೆನ್ಸ್ ಮಾಡಲ್ಲ. ಗೋಲ್ಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಓವರ್ ಆಲ್ ಸೆಂಟಿಮೆಂಟ್ ಏನು ಅಷ್ಟು ಚೆನ್ನಾಗಿಲ್ಲ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ
ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.